ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಬಳಿಕ ದೇಶಾದ್ಯಂತ ವಿದ್ಯಾರ್ಥಿಗಳ ಪ್ರತಿಭಟನೆಗಳು ತೀವ್ರಗೊಂಡಿರುವ ಬೆನ್ನಲ್ಲೇ ಪರೀಕ್ಷಾ ಅಕ್ರಮಗಳಿಗೆ ಶಾಶ್ವತ ಕಡಿವಾಣ ಹಾಕೋಕೆ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಡೋಕೆ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಸಂಘಟಿತ ಪರೀಕ್ಷಾ ಅಕ್ರಮಗಳನ್ನ ಭಾಗಿಯಾಗುವವರ ವಿರುದ್ಧ ಅತ್ಯಂತ ಕಠಿಣ ಕಾನೂನು ಜಾರಿಗೆ ತರೋಕೆ ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ ಎನ್ನಲಾಗ್ತಾ ಇದೆ. ಹೊಸ ಕಾನೂನಿನ ಮೂಲಕ ತ್ವರಿತ ತನಿಖೆ, ಶೀಘ್ರ ವಿಚಾರಣೆ ಹಾಗೂ ಕಠಿಣ ಶಿಕ್ಷೆಗೆ ಅವಕಾಶ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಪ್ರಸ್ತಾವಿತ ನಿಯಮಗಳ ಪ್ರಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ವಿಚಾರಣೆಗಾಗಿ ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸುವ ಸಾಧ್ಯತೆ ಇದೆ. ಈ ನ್ಯಾಯಾಲಯಗಳಲ್ಲಿ ದಾಖಲಾಗುವ ಪ್ರತಿಯೊಂದು ಪ್ರಕರಣವನ್ನ 3 ತಿಂಗಳೊಳಗೆ ವಿಚಾರಣೆ ಪೂರ್ಣಗೊಳಿಸಿ ತೀರ್ಪು ನೀಡುವ ವ್ಯವಸ್ಥೆ ಜಾರಿಗೆ ತರೋಕೆ ಸರ್ಕಾರ ಚಿಂತನೆ ನಡೆಸಿದೆ. ಇದರ ಜೊತೆ ಶಿಕ್ಷೆಯ ಪ್ರಮಾಣವನ್ನ ಮತ್ತಷ್ಟು ಕಠಿಣಗೊಳಿಸಲು ಸರ್ಕಾರ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಸಂಘಟಿತ ಪರೀಕ್ಷಾ ಅಕ್ರಮದಲ್ಲಿ ತಪ್ಪಿತಸ್ಥರೆಂದು ಸಾಬೀತಾದವರಿಗೆ ಗರಿಷ್ಠ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೂ 10 ಕೋಟಿ ರೂಪಾಯಿವರೆಗೆ ದಂಡ ವಿಧಿಸುವ ಅವಕಾಶವನ್ನ ಹೊಸ ಕಾನೂನಿನಲ್ಲಿ ಸೇರಿಸುವ ಪ್ರಸ್ತಾಪವಿದೆ. ಪರೀಕ್ಷಾ ಅಕ್ರಮಗಳಲ್ಲಿ ತೊಡಗಿರುವ ಜಾಲಗಳಿಗೆ ಕಠಿಣ ಸಂದೇಶ ರವಾನಿಸುವ ಉದ್ದೇಶ ಸರ್ಕಾರದ್ದಾಗಿದೆ. ಇದರ ನಡುವೆ ನೀಟ್ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ರಾಜಕೀಯ ವಾಕ್ಸಮರವು ತೀವ್ರಗೊಂಡಿದೆ. ಜುಲೈ 20ರಂದು ದೆಹಲಿಯಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆಯ ವೇಳೆ ವಿದ್ಯಾರ್ಥಿಗಳ ಮೇಲೆ ಭದ್ರತಾ ಸಿಬ್ಬಂದಿ ಪೆಲೆಟ್ ಗನ್ ಬಳಸಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಗಾಯಗೊಂಡಿರುವ 19 ವರ್ಷದ ವಿದ್ಯಾರ್ಥಿ ಸಾಹಿಲ್ ಲೋಚಾಬ್ ಅವರನ್ನ ಮಾಧ್ಯಮಗಳ ಮುಂದೆ ಕರೆತಂದ ರಾಹುಲ್ ಗಾಂಧಿ ಅವರ ತೋಳು ಮತ್ತು ದೇಹದ ಮೇಲ್ಭಾಗದಲ್ಲಿದ್ದ ಗಾಯದ ಗುರುತುಗಳನ್ನ ತೋರಿಸಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಪೆಲೆಟ್ ಗನ್ ಬಳಸಿಲ್ಲ ಅಂತ ಹೇಳ್ತಿದೆ, ಆದ್ರೆ ಇಲ್ಲೇ ಅದರ ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ. ಸರ್ಕಾರ ಸುಳ್ಳು ಹೇಳುವುದನ್ನು ನಿಲ್ಲಿಸಬೇಕು, ಅವರು ಭಾರತದ ಭವಿಷ್ಯದ ಮೇಲೆ ಗುಂಡು ಹಾರಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಆದರೆ ಈ ಆರೋಪವನ್ನ ಕೇಂದ್ರ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಳ್ಳಿ ಹಾಕಿದ್ದು, ಪ್ರತಿಭಟನೆ ನಿಯಂತ್ರಿಸುವ ವೇಳೆ ಪೆಲೆಟ್ ಗನ್ ಬಳಸಿಲ್ಲ ಅಂತ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೆ. ಒಂದು ಕಠಿಣ ಕಾನೂನು ತರ್ತಾವ್ರು. ಅವ್ರು ಬದುಕಿದ್ರೆ ಏನ್ ಪ್ರಯೋಜನ ಅಂತ ನಾನ್ ಕೇಳೋದು. ಸಾಯಿಸಿ ಅಂತ, ಗಲ್ಗಾಕಿ ಅಂತ, ಗಲ್ ಶಿಕ್ಷೆ ಕೊಡಿ, ಇಲ್ಲ ಜೀವಾವಧಿ ಕೊಡಿ ಅಂತ. ಒಂದ್ 22 ಲಕ್ಷ ಜನ ಎಕ್ಸಾಮ್ ಬರೀತಾರ ಸ್ಟೂಡೆಂಟ್ಸ್. ಅದ್ರಲ್ಲಿ ಎಡವಟ್ಟಾದ್ರೆ ಹಿಂಗೆ ಮತ್ತೆ ಎಕ್ಸಾಮ್ ಬರೀಬೇಕು ಅಂದ್ರೆ ಮಾನಸಿಕವಾಗಿ ಸಾಯ್ತಾರ. ಅವ್ರ ಪೇರೆಂಟ್ಸ್ ತೊಂದರೆ ಆಗುತ್ತೆ, ಕೋಟಿಗಟ್ಟಲೆ ಜನಕ್ಕೆ ಸಮಸ್ಯೆ ಆಗುತ್ತೆ. ಅಂದ್ರೆ ಅಂತ ನೀಚರು ಬದುಕಿದ್ದೇನ್ ಮಾಡ್ಬೇಕು? 10 ಕೋಟಿ ರೂಪಾಯಿ 10 ವರ್ಷ ಯಾಕೆ ಬೇಕು? ಕಠಿಣ ಶಿಕ್ಷೆಗಳನ್ನ ಕೊಡೋಕ್ ಶುರುವಾಗಿ ಆಗಾರ ನಂಬ್ತಾರೆ. ಅವ್ರನ್ನ ಇಟ್ಕೊಂಡು ಏನ್ ಮಾಡ್ತೀರಿ? ಸಮಾಜಕ್ಕೆ ಏನ್ ಕಾಂಟ್ರಿಬ್ಯೂಷನ್ ಅವರಿಂದ? ಒಂದ್ಸಲ ನಿರ್ಧಾರ ಮಾಡ್ತಾರೆ ಅನ್ನೋದಾದ್ರೆ ಅವರು ಅಂತ ಅಲ್ಕಟ್ಗಿರಿ ಮಾಡ್ತಾರೆ, 420 ಕೆಲಸ ಮಾಡ್ತಾರೆ, ಅಷ್ಟೊಂದು ಪೇಪರ್ ಲೀಕ್ ಮಾಡಿ ಹಾಳು ಮಾಡ್ತಾರೆ ಅನ್ನೋದಾದ್ರೆ ಅವ್ರು ಬದುಕಿದೇನ್ ಪ್ರಯೋಜನ? ಹಾಕಿ ಗಲ್ ಶಿಕ್ಷೆಗೆ. ಜನ ಜಾಸ್ತಿ ಐತೆ, 140 ಕೋಟಿ ಜನ ಇದೆ. ಇವ್ರು ಕಟ್ಕೊಂಡು ಏನ್ ಮಾಡೋಣ ನಾವು? ಆಗ ನಿಮ್ ಮೇಲೆ ನಂಬಿಕೆ ಬರ್ಬೋದು, ಮತ್ತೆ ಭಯ ಬಿದ್ದದ್ ಮಾಡಕ್ ಹೋಗಲ್ಲ. ತಾಳಪ್ಪ ನಮ್ ಗಲ್ಗಾಕ್ಬಿಡ್ತಾರೆ ಸಿಗಾಕೊಂಡ್ರೆ ಅಂತ. 10 ಕೋಟಿ ಏನು 20 ಕೋಟಿ ಆದ್ರೂ ಬೇಕಾದ್ರೆ ಕಟ್ಟೋರ್ ಕೆಲವರು ಇರ್ತಾರೆ. ನಾವ್ ಹೇಳೋದು ಗಲ್ಲು ಶಿಕ್ಷೆಯ ಅಂತಹ ತಿದ್ದುಪಡಿಗಳನ್ನ ತಗೋಬನ್ನಿ. ಎಲ್ಲರ ಮುಂದೆ ಬಹಿರಂಗವಾಗಿ ಕೊಚ್ಚಿ ಸಾಯಿಸೋರ್ಗೂ ಗಲ್ ಶಿಕ್ಷೆ ಕೊಡಿ. ಯಾರೋ ಇನ್ನೊಂದು ಜೀವ ತೆಗಿತಾ ಇದ್ದಾನೆ ಅಂದ್ರೆ ಮತ್ತೆ ಯಾಕೆ ತನಿಖೆ ಮಾಡೋ ವರ್ಷ ಕಾಚೆ ಬಿಡ್ತೀರಿ? ಅವ್ರನ್ನ ಸಾಯಿಸ್ಲೇಬೇಕು ಅಂತ ಸುಪಾರಿ ತಗೊಂಡು ಸಾಯಿಸೋರ್ನ, ಮತ್ತೊಂದು ಸಾಯಿಸೋರ್ನ, ಕೊಲೆ ಮಾಡೋರ್ನ ಅಂತವ್ರಿಗೂ ಕೂಡ ಗಲ್ಗ ಅಂದ್ರೆ ಲೈಕ್ ಇಂಥ ಪ್ರಕರಣಗಳಿಗೆ ಕಠಿಣ ಶಿಕ್ಷೆ ಕೊಡ್ಲಿಲ್ಲ ನೀವು ಅಂದ್ರೆ ಈ ಪೇಪರ್ ಲೀಕು, ಈಗ ಹೋಗು ಯಾರನೋ ಎಲ್ಲಾರ ಮುಂದೆ ಬಹಿರಂಗವಾಗಿ ಕೊಲೆ ಮಾಡೋರ್ನೋ, ಈ ಮೊನ್ನೆ ಮಂಗ್ಳೂರ್ಲ ಆಯ್ತಲ್ಲ ಹುಡುಗಿ ಚುಚ್ಚು ಸಾಯಿಸಿದ್ದು, ಮತ್ತಿನ್ಯಾರು ಬೆಂಗಳೂರಲ್ಲಿ ಒಂದು ಸಾಯಿಸಲ್ಲ, ಅಣ್ಣ ಲವ್ ವ್ಯತ್ಯಾಸ ಆಯ್ತು ಅಂತ ತಮ್ಮ ಹೋಗಿ ಸಾಯಿಸಲ್ಲ. ಲೈಕ್ ಕಠಿಣ ಕಾನೂನುಗಳನ್ನ ತರೋ ವಿಷಯದಲ್ಲಿ ಯಾಕೆ? ನಿಮ್ ಮಾವನ್ ಮಕ್ಳ, ಚಿಕ್ಕಪ್ಪನ ಮಕ್ಳ, ಅವರೆಲ್ಲ ದೊಡ್ಡಪ್ಪನ ಮಕ್ಳ. ಸೊ ಹಾಗಾಗಿ ಅಂತ ಕೆಲಸ ಮಾಡಕ್ಕೆ ಏನ್ ಸಮಸ್ಯೆ ದರ್ದು ಅಂತ ಅರ್ಥ ಆಗ್ತಿಲ್ಲ. 140 ಕೋಟಿ ಜನ ಐತೆ, ಸಾಯ್ಲಿ 1 ಕೋಟಿ ಜನ ಈ ಕಾರಣಕ್ಕೇನೆ ಬಿಡಿ ಇಂತ ಕೆಲಸ ಮಾಡೋರು. ಇನ್ನು 139 ಕೋಟಿ ಜನ ಪಾಠ ಕಲಿತಾರ ಏನಾರ ವ್ಯತ್ಯಾಸ ಮಾಡೋದು ನಿಂತಿರೋರು. ನೀಟ್ ಪರೀಕ್ಷೆ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಹಾಗೂ ಕಾಕ್ರೋಚ್ ಜನತಾ ಪಾರ್ಟಿ ನಡುವಿನ ಮಾತುಕತೆ ಮತ್ತೊಂದು ಮಹತ್ವದ ಹಂತ ತಲುಪಿದೆ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರು ಸಿಜೆಪಿಯ ಮುಖ್ಯ ವಕ್ತಾರ ಸೌರವ್ ದಾಸ್ ಹಾಗೂ ರಾಷ್ಟ್ರೀಯ ವಕ್ತಾರ ಅಶುತೋಷ್ ರಾಂಕಾ ಅವರೊಂದಿಗೆ 2ನೇ ಸುತ್ತಿನ ಸಭೆ ನಡೆಸಿದರು. ಸುಮಾರು 2 ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಸಿಜೆಪಿ 3 ಪ್ರಮುಖ ಬೇಡಿಕೆಗಳು ಹಾಗೂ ಪರೀಕ್ಷಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ 5 ಸುಧಾರಣೆಗಳ ಸಲಹೆಗಳನ್ನ ಕೇಂದ್ರ ಸರ್ಕಾರದ ಮುಂದಿಟ್ಟಿತು. ಸಭೆಯ ಬಳಿಕ ಮಾತನಾಡಿದಂತ ಕೇಂದ್ರ ಸಚಿವ ಜೆಪಿ ನಡ್ಡಾ, ಪ್ರತಿಭಟನಾಕಾರರ ಕಳವಳಗಳನ್ನ ಸರ್ಕಾರ ಗಂಭೀರವಾಗಿ ಆಲಿಸಿದ್ದು ವಿವಿಧ ಆಯಾಮಗಳಲ್ಲಿ ಚರ್ಚೆ ನಡೆಸಲಾಗಿದೆ ಅಂತ ಹೇಳಿದರು. ಸಿಜೆಪಿ ನೀಡಿರುವ ಬೇಡಿಕೆಗಳು ಮತ್ತು ಸಲಹೆಗಳನ್ನ ಪರಿಶೀಲಿಸಲಾಗ್ತಾ ಇದೆ. ನಾಳೆ ಮಧ್ಯಾಹ್ನ ಮತ್ತೆ ಸಿಜೆಪಿ ನಿಯೋಗವನ್ನ ಭೇಟಿ ಮಾಡಿ ಸರ್ಕಾರದ ಅಂತಿಮ ನಿರ್ಧಾರವನ್ನ ತಿಳಿಸಲಾಗುವುದು ಅಂತ ನಡ್ಡಾ ಸ್ಪಷ್ಟಪಡಿಸಿದರು. ಇನ್ನು ಸಭೆಯ ಬಳಿಕ ಮಾತನಾಡಿದಂತ ಸಿಜೆಪಿ ಮುಖಂಡರು 3 ಪ್ರಮುಖ ಬೇಡಿಕೆಗಳ ಪೈಕಿ 2ಕ್ಕೆ ಕೇಂದ್ರ ಸರ್ಕಾರ ತಾತ್ವಿಕ ಒಪ್ಪಿಗೆ ಸೂಚಿಸಿದೆ ಅಂತ ತಿಳಿಸಿದರು. ಸಿಜೆಪಿ ಸರ್ಕಾರದ ಮುಂದೆ 3 ಪ್ರಮುಖ ಬೇಡಿಕೆಗಳನ್ನ ಮಂಡಿಸಿತ್ತು. ಮೊದಲನೇದಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು. 2ನೇದಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಹಾಗೂ ಇತರ ಪ್ರಕರಣಗಳನ್ನು ಹಿಂಪಡಿಬೇಕು. 3ನೇದಾಗಿ ನೀಟ್ ಗೊಂದಲದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ವಿದ್ಯಾರ್ಥಿಗಳ ಕುಟುಂಬಕ್ಕೆ
ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿತ್ತು. ಸಿಜೆಪಿ ರಾಷ್ಟ್ರೀಯ ವಕ್ತಾರ ಶುತೋಷ್ ರಾಂಕಾ ಅವರ ಪ್ರಕಾರ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣವನ್ನು ಹಿಂಪಡೆಯುವುದು ಹಾಗೂ ಆತ್ಮಹತ್ಯೆ ಮಾಡಿಕೊಂಡ ಅಭ್ಯರ್ಥಿಗಳ ಕುಟುಂಬಗಳಿಗೆ ಪರಿಹಾರ ನೀಡುವ ಎರಡೂ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಆದರೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕುರಿತ ಬೇಡಿಕೆಗೆ ಸಂಬಂಧಪಟ್ಟಂತೆ ಸರ್ಕಾರ ನಾಳೆ ಮಧ್ಯಾಹ್ನದವರೆಗೆ ಸಮಯ ಕೇಳಿದೆ ಅಂತ ಅವರು ತಿಳಿಸಿದರು. ರಾಜೀನಾಮೆ ಹಿಂದೆ ಆಗ್ಲೇ ರಮೇಶ್ ಕುಮಾರ್ ಅವರು ಬಂದಿದ್ರು ಸ್ಟುಡಿಯೋಗೆ, ಇಂಟರ್ವ್ಯೂ ಮಾಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ರೈಲ್ವೆ ಅಪಘಾತ ಪ್ರಕರಣಕ್ಕೆ ಹೊಣೆ ಹೊತ್ತು ರಾಜೀನಾಮೆನ ಕೊಡ್ತಾರೆ. ಹಿಂದೆ ರೈಲ್ವೆ ಮಂತ್ರಿ ಆದವರೆಲ್ಲ ಕೇಂದ್ರದಲ್ಲಿ ಅಪಘಾತ ಆದಾಗೆಲ್ಲ ರಾಜೀನಾಮೆ ಕೊಡ್ತಾ ಬಂದ್ರು. ಆರೋಪ ಬಂದ ರಾಜೀನಾಮೆ ಕೊಟ್ಟರು. ಈಗ ಬಂಡ್ ಬಿದ್ದೋಗವ್ರೆ. ನಾಟ್ ಓನ್ಲಿ ಧರ್ಮೇಂದ್ರ ಪ್ರಧಾನ್, ಮೂಢ ಹಗರಣದ ಆರೋಪ ಬಂದಾಗಲೂ ಸಿದ್ದರಾಮಯ್ಯನ ರಾಜೀನಾಮೆ ಕೊಡ್ಲಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಹಿಂದೆ ಮಾನ ಮರ್ಯಾದೆ ಇದ್ದಂತ ರಾಜಕಾರಣಿಗಳು ಬಹಳ ಇದ್ರು. ಹಿಂದೆ ಮಾನ ಮರ್ಯಾದೆಗೆ ಹಂಜೋ ರಾಜಕಾರಣಿಗಳಿದ್ರು. ಈಗ ಮಾನ ಮರ್ಯಾದೆ ನೈತಿಕತೆಗೆ ಹಂಜುವ ರಾಜಕಾರಣಿಗಳಿಲ್ಲ. ಧರ್ಮೇಂದ್ರ ಪ್ರಧಾನ್ ಟೈಪ್ ಬಹಳ ಜನ ಇನ್ನೊಮ್ಮೆ ನಿಂತವ್ರಿಲ್ಲ, ಮಂಡು ಬಿದ್ದು ಎಲ್ಲಾ ಕಡೆ. ಹಾಗಾಗಿ ಮಾನ ಮರ್ಯಾದೆ ಬಿಟ್ಟಂತವ್ರ ಸಂಖ್ಯೆ ತೀರಾ ಆಗ್ಬಿಟ್ಟಿದೆ. ಸುಮ್ನೆ ಕಲ್ಪಿತ ಆರೋಪಗಳು ಕೊಡೋ ಅವಶ್ಯಕತೆ. ಕೆಲವೊಂದು ಟೈಮ್ ಆ ನೈತಿಕ ಹೊಣೆ ಹೊರೋದಿದೆಯಲ್ಲ, ನಾನೊಬ್ಬ ಮಂತ್ರಿ ಆಗೋದನ್ನ ಹ್ಯಾಂಡಲ್ ಮಾಡಕ್ಕಾಗ್ಲಿಲ್ಲ ಅಂತ. ಇವರು ಎಬಿವಿಪಿ ನಾಯಕರಾಗಿ ರಾಜಕಾರಣಕ್ಕೆ ಬಂದವರು, ಇವರು ಎಷ್ಟೋ ಧರಣಿಗಳನ್ನ ಹೋರಾಟಗಳನ್ನ ಮಾಡಿದ್ದಾರೆ. ಆ ನೈತಿಕತೆ ಎಲ್ಲೋ ಸತ್ತೋಗಿದೆ ರಾಜಕಾರಣದಲ್ಲಿ. ದರಿದ್ರ ಮನಸ್ಥಿತಿಗಳು. ಆಲ್ ಪಾರ್ಟಿ, ಕಾಂಗ್ರೆಸ್ ಬಿಜೆಪಿ ಯಾರು ಹೊರ್ತ ಆಗಿಲ್ಲ ಇದರಿಂದ. ತಿಂದು ತೇಗಿ ಮೀಸೆ ತಿರ್ಕೊಂಡು ಕೈ ಅಳ್ಳಾಡ್ಸೋ ರಾಜಕಾರಣಿ ಬಾಳ ಅವ್ರೆ ಗೆದ್ವಿ ಅಂತ ನೋಡ್ಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವಿನ ವಾಕ್ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವವರೆಗೆ ಸರ್ಕಾರದೊಂದಿಗೆ ಯಾವುದೇ ಚರ್ಚೆ ಆಗಲಿ ಭಾಗವಹಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಂಸತ್ ಭವನದಲ್ಲಿ ಮಾತನಾಡಿದಂತ ಅವರು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಕ್ರಮವನ್ನು ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿಗಳ ಬಳಿ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹ ಮಾಡಿದ್ರು. ಇದೇ ವೇಳೆ ಲೋಕಸಭೆಯಲ್ಲಿ ಮಾತನಾಡಲು ಅವಕಾಶ ನೀಡಲಿಲ್ಲ ಎಂದು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಮ್ಮ ಹೆಸರನ್ನ ಪ್ರಸ್ತಾಪಿಸಿದ ಬಳಿಕ ಉತ್ತರಿಸಲು ಎದ್ರು. ತಮ್ಮ ಮೈಕ್ರೋಫೋನ್ ಅನ್ನು ಆಫ್ ಮಾಡಿ ಮಾತನಾಡಲು ಅವಕಾಶ ನಿರಾಕರಿಸಲಾಯಿತು ಅಂತ ಅವರು ದೂರಿದ್ರು. ವಿದ್ಯಾರ್ಥಿಗಳ ಪರವಾಗಿ 3 ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟಿರತಕ್ಕಂಥ ರಾಹುಲ್ ಗಾಂಧಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು, ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಕ್ರಮ ಕೈಗೊಂಡ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಹಾಗೂ ಪ್ರಧಾನಿ ಮೋದಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಬೇಡಿಕೆಗಳು ಈಡೇರುವವರೆಗೂ ಸರ್ಕಾರದೊಂದಿಗೆ ಯಾವುದೇ ಮಾತುಕತೆ ನಡೆಸೋದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದರು. ಇದರ ನಡುವೆಯೇ ನೀಟ್ ಅಕ್ರಮ ಹಾಗೂ ರಾಷ್ಟ್ರ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ ವಿಚಾರವಾಗಿ ಪ್ರತಿಪಕ್ಷಗಳ ತೀವ್ರ ಪ್ರತಿಭಟನೆಯಿಂದ ರಾಜ್ಯಸಭೆಯ ಶುಕ್ರವಾರದ ಕಲಾಪ ಸಂಪೂರ್ಣವಾಗಿ ಮುಂದೂಡಲ್ಪಟ್ಟಿತು. ಬೆಳಗಿನ ಅವಧಿಯಲ್ಲಿ 2 ಬಾರಿ ಮುಂದೂಡಲ್ಪಟ್ಟಿದ್ದ ಸದನ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಸಭೆ ಸೇರಿದ್ರು. ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರಿಯಿತು. ಈ ಗದ್ದಲದ ನಡುವೆಯೇ ಉಪಸಭಾಪತಿ ಹರಿವಂಶ್ ಅವರ ಸೂಚನೆಯಂತೆ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ರಾಷ್ಟ್ರ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಸದನದಲ್ಲಿ ಮಂಡಿಸಿದ್ರು. ಎಡಪಕ್ಷಗಳು ಸೇರಿದಂತೆ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಗದ್ದಲದ ನಡುವೆಯೇ ಧ್ವನಿಮತದ ಮೂಲಕ ಮಸೂದೆಯನ್ನು ಮಂಡಿಸಲಾಯಿತು. ಬಳಿಕ ಮಸೂದೆ ಕುರಿತು ಚರ್ಚೆ ಆರಂಭಿಸಲು ಯತ್ನಿಸಿದಾಗ ಮತ್ತೆ ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನ ಕೂಗಲು ಆರಂಭ ಮಾಡಿದ ಹಿನ್ನೆಲೆಯಲ್ಲಿ ಸಭಾಪತಿಗಳು ಕಲಾಪವನ್ನ ಮುಂದಿನ ಸೋಮವಾರದವರೆಗೆ ಮುಂದೂಡಿದ್ರು. ಈ ಹೋರಾಟದಲ್ಲಿ ಇಷ್ಟು ದೊಡ್ಡದಾಗಿ ಆಗಕ್ಕೆ ಕಾರಣ ಸೋನಂ ವಾಂಗ್ಚುಕ್ ಅವರ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ. ಮನುಷ್ಯ 20 ದಿನ ಆಯ್ತು ಊಟ ಮಾಡ್ಲಿಲ್ಲ, ತಿಂದಿಲ್ಲ, ಏನಾಗ್ಬಿಟ್ರೆ ಎಡವಟ್ಟು ಅಂತ ಅವ್ರನ್ನ ಕರ್ಕೊಂಡೋಗಿ ರಾತ್ರಿ ಆಸ್ಪತ್ರೆಗೆ ಸೇರಿಸಿದ್ರು. ಅವರು ಬೆಳಗ್ಗೆ ಉಪವಾಸವನ್ನು ಅಂತ್ಯ ಮಾಡಿದ್ರು. ಈ ಹೋರಾಟ ಈ ಮಟ್ಟಕ್ಕೆ ಹೋಗಕ್ಕೆ ಕಾರಣ ಪ್ರಮುಖ ರೂವಾರಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಅಂತ್ಯ ಮಾಡಿದ್ರು. ಅಂಡ್ ಕಾಕ್ರೋಚ್ ಜನತಾ ಪಾರ್ಟಿ ಬರೀ ಇಲ್ಲೇ ನಿಂತ್ಕೊಂಡಾಗ 100 ಜನ ಸೇರೋರು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ಕಾಂಗ್ರೆಸ್ಸು, ಆಮ್ ಆದ್ಮಿ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ ಎಲ್ಲ ಸೇರ್ಕೊಂಡ್ರು. ಕಾಕ್ರೋಚ್ ಜನತಾ ಪಾರ್ಟಿ ಅವರು ಈಗೇನು ಅವ್ರು 1 ಕೋಟಿ ಪರಿಹಾರ ಕೊಡಬೇಕು ಸತ್ತಂತ ನೀಟ್ ಬರಂತ ವಿದ್ಯಾರ್ಥಿಗಳ ಅವ್ರಿಗೆ, ಮತ್ತೆ ಪ್ರಕರಣಗಳನ್ನ ವಿದ್ಯಾರ್ಥಿಗಳ ಮೇಲೆ ವಾಪಸ್ ತಗೋಬೇಕು ಅಂತಂದ್ರೆ ಎರಡು ಸಕಾರಾತ್ಮಕ ಸ್ಪಂದಿಸೋರು ಅಂತ ಹೇಳಿದ್ದಾರೆ. ಇನ್ನು 3ನೇ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ, ಅದು ನಾಳೆ ಮಧ್ಯಾಹ್ನ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ 3ನೇ ಲೇಯರ್, ಅವ್ರದ್ದು ಬೇಡಿಕೆ ಸಪರೇಟ್, ನರೇಂದ್ರ ಮೋದಿ ಕ್ಷಮೆ ಕೇಳಬೇಕು ಅಂತ. ಹೆಚ್ಚು ಕಮ್ಮಿ ಇದುವರೆಗೂ ಕೇಂದ್ರ ಸರ್ಕಾರ ಸೋನಂ ವಾಂಗ್ಚುಕ್ಗೆ ಬೆಂಡ್ ಆಯ್ತು, ಅವ್ರ ಮಾತು ಕೇಳಿದ್ರು, ಅವ್ರ ಪ್ರಕರಣ ವಾಪಸ್ ತಗೋತೀವಿ ಅಂದ್ರೆ ಅದು ಅಲ್ಲಿದಾಯ್ತು. ವಿದ್ಯಾರ್ಥಿಗಳಿಗೂ ಕೂಡ ಸರ್ಕಾರ ಬೆಂಡ್ ಆಯ್ತು. ಕಾಂಗ್ರೆಸ್ ಅವ್ರಿಗೆ ಕ್ಯಾರೆ ಅಂತ ಇಲ್ಲ, ನೀವ್ ಹೆಂಗಾರ ಬಡ್ಕೊಂಡು ಏನಾರ ಮಾಡ್ಕೊಳ್ಳಿ, ನಾವು ಕೇಳಲ್ಲ ಅಂತ ನಿಂತವ್ರು. ಅವರು ನೋಡ್ಬೇಕೇನಾಗತ್ತೆ ಅಂತ. ಅಂದ್ರೆ ಪ್ರತಿಭಟನೆಯ ಮೂಲ ರೂವಾರಿ ಸೋನಂ ವಾಂಗ್ಚುಕ್, ಸಿಜೆಪಿ ಅವರಿಬ್ರು ಹಿಂದೆ ಹೋಗ್ತಾ ಇದ್ರು. ಕಾಂಗ್ರೆಸ್ ಅವರು ಅದು ರಾಹುಲ್ ಗಾಂಧಿ ತಲೆಗೆ ಇದು ಮಾಡ್ತಾ ಇಲ್ಲ. ಅವ್ರದ್ದು ಹೊಸ ಬೇಡಿಕೆ ಇದೆ,
ಇವ್ರನ್ನ ಕರೆದು ಮಾತಾಡಿ ಇವ್ರನ್ನೇನೋ ಸಮಾಧಾನ ಮಾಡೋಕೆ ಕೆಲ್ಸಕ್ಕೆ ಕೈ ಹಾಕ್ತಾರೆ ಅಂತ ಏನೋ ಕಾಣ್ತಿಲ್ಲ, ನೋಡ್ಬೇಕು. ನೀಟ್ ಈ ವಿಷಯ ಈ ಮಟ್ಟಕ್ಕೆ ಹೋಗಿರೋದೇ ಈ ಕಾರಣಕ್ಕೆ. ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಮತ್ತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾರಣಕ್ಕೆ ಈ ಹಂತಕ್ಕೆ ಹೋಗಿದೆ. ಅದರ ಹೊರತಾಗಿ ರಾಹುಲ್ ಗಾಂಧಿ ಅವರು 12 ವರ್ಷದಲ್ಲಿ ವಿಪಕ್ಷವಾಗಿ ಏನೋ ಮಾಡಿದಿರೋದು ಇವ್ರೇನೋ ಮಾಡಿರೋ ಕಾರಣಕ್ಕೆ ಆ ಹಂತಕ್ಕೆ ಹೋಗಿರೋದು. ಸೊ ಹಾಗಾಗಿ ಪ್ರತಿಭಟನೆಯ ವೇಟೇಜ್ ಸೋನಂ ವಾಂಗ್ಚುಕ್ ಹಾಗೆ ಸಿಜೆಪಿ, ನಾಟ್ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಅವ್ರನ್ನ ಅವ್ರು ಯಾರು ಕನ್ಸಿಡರ್ ಮಾಡ್ದಂಗೆ ಕಾಣ್ತಾ ಇಲ್ಲ.